9 ಗಜದ ಕರ್ನಾಟಕದ ಕಚ್ಚೆ ಸೀರೆ, ಕೊಡಗಿನ ಹೆಣ್ಮಕ್ಳು ಉಡುವಂತಹ ಕೊಡವ ಸೀರೆ, ಮೈಸೂರು ಶೈಲಿ ಸೀರೆ, ಹಾಲಕ್ಕಿ ಜನಾಂಗದವರು ಉಡುವಂತಹ ಸೀರೆ. ಸೀರೆ ಒಂದು ನಿರ್ದಿಷ್ಟವಾದ ಆಕಾರ ಇಲ್ಲದೆ ಇರೋ ಬರೀ ಒಂದು ವಸ್ತ್ರನ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಅಜ್ಜಿಯಿಂದ ತಾಯಿಗೆ, ತಾಯಿಯಿಂದ ಮಗಳಿಗೆ ಬರುವಂತಹ ಒಂದು ಬಳುವಳಿ ಅದು. ಒಂದು ಹೆಣ್ಮಗಳು ತನ್ನ ಮೊದಲನೇ ಸಂಬಳದಿಂದ ತನಗ್ ತಾನು ಕೊಟ್ಟುಕೊಳ್ಳುವಂತಹ ಒಂದು ಉಡುಗೊರೆ ಅದು. ವಿವಾಹ ಮಂಟಪದಲ್ಲಿ ಧಾರೆ ಎರಿಬೇಕಾದಾಗ ತಂದೆ ತಾಯಿಯ ಕಣ್ಣಲ್ಲಿ ಕಂಡು ಬರುವಂತಹ ಆನಂದ ಭಾಷ್ಪ ಅದು. ಹಾಗೆ ಪ್ರೀತಿ ಪಾತ್ರರು ತುಂಬಾ ಪ್ರೀತಿಯಿಂದ ಕಾಣಿಕೆಯಾಗಿ ಕೊಡುವಂತಹ ನೆನಪಿನ ಗುರುತು ಸಹ ಈ ಸೀರೆ. ಸಂಪ್ರದಾಯಗಳು, ನೆನಪುಗಳು, ಹಾಗೆ ಸಂಭ್ರಮ ಇವೆಲ್ಲವನ್ನ ಒಂದೇ ಸೂತ್ರದಲ್ಲಿ ಹಿಡಿದಿಡುವಂತಹ ಸೀರೆ ಎಂತಹ ಸೋಜಿಗ ಅಲ್ವಾ? ಈ ರೀತಿಯ ನಮ್ಮ ಕರ್ನಾಟಕದ ಸುಂದರ ಸೊಬಗಿನ ಸೀರೆಯ ಕಥೆ ಇವತ್ತಿನ ನಮ್ಮ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ನಾನು ನೆನೆಸೋದು ಹಳೇದನ್ನು ನೋಡಿ ಹೊಸದು ಮಾಡೋಕ್ಕೆ ತುಂಬ ಅವಕಾಶ ಇದೆ. ಅದು ಬಹಳ ಮುಖ್ಯ. ಈಗ ಆಕ್ಚುಲಿ ಏನು ಎಲ್ಲ ವೆಸ್ಟರ್ನ್ ಸ್ಟೈಲ್ನ ಕಾಪಿ ಮಾಡ್ತಿದ್ದೀವಿ ಅಂತ ಮೂಗು ಮುರಿಯೋರಿಗೆ ಒಂದು ಚಿಕ್ಕ ಸ್ಟೋರಿ ಇದೆ. ದ ವಿಮೋರ್ ಮ್ಯೂಸಿಯಂ ಆಫ್ ಲಿವಿಂಗ್ ಟೆಕ್ಸ್ಟೈಲ್ಸ್ ಬೆಂಗಳೂರಲ್ಲಿರುವಂತಹ ಈ ಬಹಳ ವಿಶೇಷವಾದ ಜಾಗದಲ್ಲಿ ಇವಾಗ ನಾನು ಕೂತಿದ್ದೀನಿ. 1974ರಲ್ಲಿ ತಾಯಿ ಮಗಳು ಚಿಮ್ಮಿ ನಂಜಪ್ಪ ಹಾಗೂ ಪವಿತ್ರ ಮುದ್ದಯ್ಯ ಅವರು ಒಂದು ಕನಸನ್ನ ಕಂಡಿದ್ರು. ನಮ್ಮ ನಾಡಿನ ಬಹಳ ಅಪರೂಪವಾದ ಸಾಂಪ್ರದಾಯಿಕವಾದ ನೇಯ್ಗೆಗಳು, ಸೀರೆಗಳು, ಜೊತೆಗೆ ನೇಯ್ಕಾರರು ಇವರನ್ನ ಬೆಸೆಯುವಂತಹ ಈ ಒಂದು ಜ್ಞಾನವನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ಕನಸು. ಅದೇ ನಿಟ್ಟಲ್ಲಿ ಈ ಒಂದು ಮ್ಯೂಸಿಯಂ 2019ರಲ್ಲಿ ಶುರುವಾಯಿತು. ಈ ವಿಮೋರ್ ಮೂಲಕ ಪ್ರಪಂಚದೆಲ್ಲ ಕಡೆ ನಮ್ಮ ಕರ್ನಾಟಕದ ನೇಯ್ಗೆಗಳು, ಸೀರೆಗಳು ಬಹಳ ಹೆಸರನ್ನ ಪಡ್ಕೊಂಡಿದ್ದಾವೆ. ಒಂದು 2-3 ಉದಾಹರಣೆ ಕೊಡಬೇಕು ಅಂತಂದ್ರೆ ಜಾಕ್ಲಿನ್ ಕೆನಡಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಇವರೆಲ್ಲರೂ ಕೂಡ ಇಲ್ಲಿ ತಯಾರಾದಂತಹ ಸೀರೆಗಳನ್ನ ನೋಡಿದ್ದಾರೆ, ಮೆಚ್ಚಿದ್ದಾರೆ, ಹುಟ್ಟಿದ್ದಾರೆ. ಹಾಗಾಗಿ ಈ ನಮ್ಮ ಕರ್ನಾಟಕದ ಸೀರೆ ಸ್ಟೋರಿ ಪವಿತ್ರ ಮುದ್ದಯ್ಯ ಅವ್ರ ಜೊತೆಗೆ ಯಾಕೆ ಕೇಳಬಾರ್ದು? ಅವರಿಗಿಂತ ಇದನ್ನ ಚೆನ್ನಾಗಿ ಹೇಳುವಂತಹ, ಸ್ವಾರಸ್ಯಕರವಾಗಿ ಹೇಳುವಂತಹ ಇನ್ನೊಬ್ರು ಯಾರು ಸಿಗ್ಲಿಕ್ಕಿಲ್ಲ ಅಂತ ಇವತ್ತು ನಾನು ಈ ಮ್ಯೂಸಿಯಂ ಅಲ್ಲಿ ಅವ್ರ ಜೊತೆನೆ ಬಂದು ಕೂತಿದ್ದೀನಿ. ನಮಸ್ತೆ ಪವಿತ್ರ. ನಮಸ್ತೆ. ನಮಸ್ತೆ. ಬಹಳ ಚಂದ ಕಾಣ್ತಿದ್ದೀರಿ. ಹೌದು, ಥ್ಯಾಂಕ್ ಯು ವರ್ಷ. ಥ್ಯಾಂಕ್ ಯು. ಸೀರೆ ಇದು? ಇದು ಆಕ್ಚುಲಿ ಇಸ್ ಫ್ರಮ್ ಸುರಪುರ್ ಅಂಡ್ ಇನ್ ಪ್ಲೇಸ್ ಕಾಲ್ಡ್ ರಂಗಂಪೇಟ್. ಸೊ ವೀವರ್ಸ್ ಅಲ್ಲಿ ತುಂಬಾನೇ ಮಾಡ್ತಾರೆ, ವೆರಿ ಟ್ಯಾಲೆಂಟೆಡ್ ವಿಮೆನ್ ವೀವರ್ಸ್ ಅಲ್ಲಿ. So, and it's pure cotton, handmade. So yes, it's very nice, and it's in Yadgir. So Yadgir is very hot alla, so that's why cotton ಮಾಡ್ತಾರೆ ಅಲ್ಲಿ. ನೋಡಿ, ಎಲ್ಲಿ ಯಾದಗಿರಿ, ಎಲ್ಲಿ ಬೆಂಗಳೂರು. Correct. ನೀವು ಇಷ್ಟೆಲ್ಲ ಸೀರೆಗಳ ಜೊತೆ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಕೇಳಿದ್ರೆ ತುಂಬಾ ನಿಮ್ಗೆ ಹೃದಯಕ್ಕೆ ಹತ್ರ ಇರುವಂತಹ ಒಂದು ನೇಯ್ಗೆಯ ಶೈಲಿ ಅಥವಾ ಸೀರೆ ಯಾವುದು ಅಂತಂದ್ರೆ ಸುಲಭ ಉತ್ತರ ಕೊಡೋದು ಕಷ್ಟ. ಯಾಕೆಂದ್ರೆ ಐ ಥಿಂಕ್ ಎಲ್ಲ ಇಟ್ ಬಿಕಮ್ಸ್ ಲೈಕ್ ಯೋರ್ ಬೇಬಿ. ಅದು ಕರ್ನಾಟಕದಲ್ಲಿ ಬೇಕಾದಷ್ಟು ವೀವ್ಸ್ ಇದೆ, ಡಿಸೈನ್ಸ್ ಇದೆ. ನಾವು ಕರ್ನಾಟಕದಲ್ಲಿ ನಮ್ಮ ಸೀರೆ ಬಗ್ಗೆ ಮಾತಾಡಲ್ಲ. ಯಾವಾಗಲೂ ಕಾಂಚೀಪುರಂ, ಬನಾರಸ್ಸು ಎಲ್ಲ ವಿಷಯ ಮಾತಾಡ್ತೀವಿ, ನಮ್ಮ ಅಲ್ಲಿ ಇದ್ದಿದ್ದು ಮಾತಾಡಲ್ಲ. ನಮ್ಮ ಮೊಣಕಾಲ್ಮೂರು ಇದೆಯಲ್ಲ, ಕರ್ನಾಟಕದಲ್ಲಿ ಬಹಳ ಫೇಮಸ್ ಸೀರೆ, ಮೊಣಕಾಲ್ಮೂರು ಸೀರೆ ಅಂತಾನೆ ಫೇಮಸ್. ನೀವು ಆ ಮೊಣಕಾಲ್ಮೂರು ಸೀರೆಯಲ್ಲೂ ಒಂದು ವಿಶೇಷವಾದ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ, ಹೌದಾ? ಏನು ಆ ಸ್ಟೋರಿ ಹೇಳಿ. ದ ಕೈಂಡ್ ಆಫ್ ವೆರೈಟಿ ದಟ್ ಮೊಳಕಾಲ್ಮೂರು ಮಾಡಿದ್ದು, ಐ ಡೋಂಟ್ ಥಿಂಕ್ we had any other place like that other than even Bangalore. We had such a variety. But ಏನಾಗಿದೆ, ನಾವು ಇವಾಗ ಜನ ನಿಮ್ಮ ಅಜ್ಜಿ ಹುಟ್ಟಿದ್ದಾರೆ, ಯಾರು ನಿಮ್ಮ ಅಜ್ಜಿನ ಕೇಳಲಿಲ್ಲ ಎಲ್ಲಿಂದ ಸೀರೆ ತಗೊಂಡಿದ್ದೀರಾ ಅಂತ. ಅದಕ್ಕೆ ಅದ್ರ ಕತೆ ಗೊತ್ತಾಗಲ್ಲ, ಮುಖಾಲ್ ಕತೆ ಗೊತ್ತೇ ಆಗಲ್ಲ. ಬಟ್ ಮೊಳಕಾಲ್ಮೂರು ಅಲ್ಲಿ ವಿ ಡಿಡ್ ದ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರಿ ಐ ಡಿಡ್ ಆಫ್ಟರ್ ರಿಸರ್ಚ್ ಮಾಡಿದ್ಮೇಲೆ ಇಸ್ ದ ಪೂಜಾ ಸಾರಿ. ಇದೆ ಇದು ಆಕ್ಚುಲಿ ದಿಸ್ ಇಸ್ ಕಮ್ ಅ ಫುಲ್ ಸರ್ಕಲ್ ಆಗಿದೆ. ಇವಾಗ ಯಾರು ನಂಬಲ್ಲ ಮೊಳಕಾಲ್ಮೂರು ಅಲ್ಲಿ ಇಕ್ಕಟ್ಟಿದೆ ಅಂತ. ಇಕ್ಕಟ್ಟು ಅಂದ್ರೆ ಟೈ ಅಂಡ್ ಡೈ ಅಲ್ಲಿ ಇದೆ ಅಂತ. ಕರ್ನಾಟಕದಲ್ಲಿ ಇದು ಕರ್ನಾಟಕದಲ್ಲಿ ಇತ್ತು. ಆಕ್ಚುಲಿ ನೋಡಿದ್ರೆ ಈವನ್ ಇಫ್ ಯು ಸಿ ದ ಅಜಂತ, ದ ಎಲೋರಾ paintings, there is ikkat in it. That was when the Rashtrakutas were there, again Karnataka. So it's no new thing, ikkat was there. But ಏನಿದೆ ಅಂದರೆ, if there is no demand, it gets lost. So ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಇದನ್ನ ಡಾಟೆಡ್ ಲೈನ್ ಹಾಕಿದೆ.
ಈ ಡಾಟೆಡ್ ಲೈನ್ ಹಾಕೊಂಡು ಬಂದೆ. ಸುಲಭದಲ್ಲಿ ಆಗ್ತದೆ, ಎಲ್ಲರಿಗೂ ಮಾಡೋಕ್ಕೆ ಇಟ್ಸ್ ಈಸಿ, ಸೊ ಯು ಕ್ಯಾನ್ ಅರ್ನ್ ಅಂತ. ದಟ್ ವಾಸ್ ಮೈ ಇಂಪಾರ್ಟೆಂಟ್. ಪೂಜಾ ಸೀರೆ ಅಂತ ಏನಕ್ಕೆ ಅದೇ ಹೇಳೋದು, ಪೂಜಾ ಸೀರೆ ಅಂದರೆ ದಿಸ್ ವಿ ಗಾಟ್ ದಿ ಸಾರೀಸ್ ಫ್ರಮ್ ಅ ಟೆಂಪಲ್ ಸಾರಿ ಮ್ಯಾನ್, ಅ ಮ್ಯಾನ್ ಹೂ ಕಲೆಕ್ಟೆಡ್ ಸಾರೀಸ್ ಫ್ರಮ್ ಟೆಂಪಲ್ ಆಕ್ಷನ್ಸ್. ಸೀರೆ ಜಾಸ್ತಿ ಇದ್ರೆ ಟೆಂಪಲಲ್ಲಿ ದೇವಿಗೆ ಹಾಕೋ ಸೀರೆನ ಅದನ್ನ ಒಂದು ಮುಟೆಲ್ ಕಟ್ಟಿಟ್ಬಿಟ್ಟು ಆಕ್ಷನ್ ಮಾಡ್ತಾ ಇದ್ರು. ಪೂಜಾ ಸೀರೆ ಅಂತಂದ್ರೆ ಬರೀ ಕೆಂಪಲ್ ಬರುತ್ತಾ ಅಥವಾ ಇದೊಂದು ಕಪ್ಪಲ್ ಇದೆ ಬಟ್ ಅದೇ ತರ ಕಾಣಿಸ್ತಿದೆ? ಇಲ್ಲ, ಪೂಜಾ ಸಾರಿ ಅಂದ್ರೆ ವೆರಿ ಸ್ಪೆಸಿಫಿಕ್ಲಿ ಇಂಥ ತರ ಚೆಕ್ಸು ವಿತ್ ಇಕ್ಕಟ್ ಡಾಟ್ ಆಗಿತ್ತು. Sometimes the pallu can be a heavy pallu, rich pallu, or may not be also a rich pallu. ಇದು ಸಿಮಿಲಾರಿಟಿ ಸೇಮ್ ಆಗೇ ಇದೆ ನೇವಿ ಬ್ಲೂ ಅಲ್ಲಿ. ಇದರಲ್ಲಿ ಚುಕ್ಕಿ ಅಂತ ಹೇಳ್ತೀವಿ ಇಕ್ಕಟ್ಟನ್ನ ವಿತ್ ದ ಚೆಕ್ಸ್. ಓಕೆ, ಬಟ್ ಇದ್ರ ಇನ್ನೊಂದು ಸ್ಪೆಷಾಲಿಟಿ ಮೊಳಕಾಲ್ಮೂರು ಅಂದರೆ ಗಿಣಿ ಅಡಿಕೆ ಅಂತ ನಾವು ಹೇಳೋದು. ಇದು ಅಡಿಕೆ ಗಿಣಿ, ಇದು ಅಡಿಕೆ ಮತ್ತೆ ಇದು ಗಿಣಿ. ಈ ಅಡಿಕೆ ಗಿಣಿ ಇಸ್ ದ ಹಾಲ್ಮಾರ್ಕ್ ಆಫ್ ಮೊಳಕಾಲ್ಮೂರು. ಸೊ ಇದು ಆ್ಯಕ್ಚುಲಿ ಇಟ್ಸ್ ಇಂಟ್ರೆಸ್ಟಿಂಗ್. ನಮ್ಮ ವೀವರ್ ಸ್ವಾಮಿದೇವ ಅವರು ನನ್ನ ಮದುವೆಗೆ ನಿನ್ಗೊಂದು ಸೀರೆ ಮಾಡಿಸ್ತೀನಿ, ಏನು ಮಾಡ್ತೀಯ, ಅಯ್ಯೋ ಇದು ಯಾರು ಮಾಡ್ತಾ ಇಲ್ಲ ಇವಾಗ, ನೀನು ಮಾಡಿಕೊಡು ಅಂತ. ಸೊ ಹಿ ಮೇಡ್ ದಿಸ್. ಇದು ನಿಮ್ಮ ಮದುವೆ ಸೀರೆನಾ? ಇದು ಮದುವೆ ಟೈಮಿಗೆ ಅವ್ನು ಮಾಡಿ ಕೊಟ್ಟಿದ್ದು ನನಗೆ. ಸುಮಾರು ಎಷ್ಟು ಹಳೆ ಸೀರೆ ಇದು? ಮೋರ್ ದೆನ್ 40 years. ನಮ್ಮ ಕರ್ನಾಟಕದ 5 ಸೀರೆಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಅದ್ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ GI ಅಂದರೆ ಜಾಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಇದು ಒಂದು ಸರ್ಟಿಫಿಕೇಶನ್ ಮಾರ್ಕ್. ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಉತ್ಪನ್ನ ಅಥವಾ ಪ್ರಾಡಕ್ಟ್, ಅದು ಕರಕುಶಲ ಇರಬಹುದು, ಆಹಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಆರ್ ಈವನ್ ಕೃಷಿಗೆ ಸಂಬಂಧಪಟ್ಟಿದ್ದಿರಬಹುದು, ಅದು ಇಂತಹ ರಾಜ್ಯದ ಇದೇ ನಿರ್ದಿಷ್ಟವಾದ ಜಾಗದಲ್ಲಿ ಸಿಗುತ್ತೆ ಅನ್ನೋದನ್ನು ಈ GI ಟ್ಯಾಗ್ ತಿಳಿಸುತ್ತೆ. ಆ್ಯಕ್ಚುಲಿ ಹೀಗೆ ಮಾಡೋದ್ರಿಂದ ಆ ಒಂದು ಉತ್ಪನ್ನದ ಅಥೆಂಟಿಸಿಟಿ ಹಾಗೆ ಅದನ್ನು ಮಾಡುವಂತಹ ಪಾರಂಪರಿಕ ವಿಧಿವಿಧಾನ ಏನಿದೆಯಲ್ಲ ಅದನ್ನು ಕಾಪಾಡ್ಕೊಂಡು ಬರಬಹುದು. ಫೇಕ್ ಪ್ರಾಡಕ್ಟಿಂದನೂ ಜನರು ಬಚಾವಾಗಬಹುದು. ಈಗ ನಮ್ಮ ಕರ್ನಾಟಕದ 5 GI ಟ್ಯಾಗ್ ಇರುವಂತಹ ಸೀರೆಗಳು: 1 ಮೈಸೂರಿನ ಮೈಸೂರು ಸಿಲ್ಕ್ ಸೀರೆ, 2ನೇದು ಇಳಕಲ್ನ ಇಳಕಲ್ ಸೀರೆ, 3ನೇದು ಉಡುಪಿಯ ಉಡುಪಿ ಸೀರೆ, 4ನೇದು ಚಿತ್ರದುರ್ಗದ ಮೊಳಕಾಲ್ಮೂರು ಸೀರೆ, ಹಾಗೆ 5ನೇದು ಗಜೇಂದ್ರಗಡದ ಪಟ್ಟೇದ ಅಂಚು ಸೀರೆ. ನಾನು ಯೋಚನೆ ಮಾಡ್ತಿದ್ದೆ, ಈ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು GI ಟ್ಯಾಗ್ಸ್ ಇರುವಂತಹ ರಾಜ್ಯ ಯಾವುದಿರಬಹುದು ಅಂತ. ನಿಮಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ಬರೀರಿ. ನಾವು ಕರ್ನಾಟಕದ ಈ ಸೀರೆಗಳು, ಸಾಂಪ್ರದಾಯಿಕ ನೇಯ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದಾಗ ಬೆಂಗಳೂರು ಹೆಸರು ಎಲ್ಲೂ ಕೇಳಿ ಬರಲ್ಲ. ಏನು ಬೆಂಗಳೂರು ಐಟಿಗೆ ಬಂದ್ಬಿಟ್ಟಿದೆ, ಸೀರೆ ಎಲ್ಲ ಮರ್ತೋಗಿದೆ, ಈ ತರ ನಾವೇನು ಕರಕುಶಲ ಏನು ಮಾಡಲ್ವಾ? ಆಕ್ಚುಲಿ ಇದು ಶುರು ಮಾಡಿದ್ದಕ್ಕೆ ಚಿಕ್ಕದಿಂದ ದೇವರ್ ಅ ಲಾಟ್ ಆಫ್ ಸೊಸೈಟೀಸ್ ಬ್ಯಾಂಗ್ಳೂರಲ್ಲಿ. ಸಂಪಂಗಿ ರಾಮನಗರಂ ಸೊಸೈಟಿ, ಅರ್ಲಾಪೆಟ್ ಸೊಸೈಟಿ, ಮೈಸೂರು ಸಿಲ್ಕ್ ಪ್ರೊವಿನ್ಷಿಯಲ್ ಸೊಸೈಟಿ ಅಂತ ಥರ ನಾವು 1974 ಮಾಡುವಾಗ ವಿ ಯೂಸ್ ಟು ಗೋ ಟು ದೀಸ್ ಸೊಸೈಟೀಸ್. ವೆರೈಟಿ ತುಂಬಾನೇ ಇತ್ತು. ಏನಿತ್ತು ಬೆಂಗಳೂರು ಸೀರೆಯಲ್ಲಿ, ಅನ್ಲೈಕ್ ದ ಕಾಂಚೀಪುರಂ ಸಾರೀಸ್, ಬೆಂಗಳೂರು ಸಾರಿಯಲ್ಲಿ ವಿ ಡೂ ಅ ಕಾಂಟ್ರಾಸ್ಟ್ ಬಾರ್ಡರ್. ಸೊ ದ ಕಾಂಟ್ರಾಸ್ಟ್ ಬಾರ್ಡರ್ ಇದು ಬೆಂಗಳೂರು ಸೀರೆ. ಇದು ನಮ್ಮ ಹಳೆ ತಾಯಿ ಸೀರೆಯಿಂದ ಮಾಡಿದ್ದು. ಇದರ ಹತ್ರ ನೋಡಿದ್ರೆ ಇಲ್ಲಿ ಸ್ಯಾಟನ್ ಇರ್ತದೆ. ಯು ಹ್ಯಾವ್ ಅ ಕಾಂಟ್ರಾಸ್ಟ್ ಸಾರಿ ವಿತೌಟ್ 2 people ಹ್ಯಾವಿಂಗ್ ಟು ಲೇಬರ್ ಆನ್ ಇಟ್. ಇದು ನಾನು ಓನ್ ಆಗಿ ಮಾಡಿದ್ದೆ. ಸಿಂಪಲ್ ಸ್ಯಾಟನ್ ಆಗಿದೆ. ಇಟ್ಸ್ ಸಿಂಪಲ್, ಲೈಟ್ ವೇಟ್ ಅಂಡ್ ಇಟ್ಸ್ ಸಾಫ್ಟ್. ಅಂಡ್ ದಿಸ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ 72-year-old ಮ್ಯಾನ್ ಇಸ್ ಡೂಯಿಂಗ್ ಇಟ್. ಸೊ ಅವರು ಇದು, ಐ ಮೀನ್ ಹೀಸ್ ಅ ಫ್ಯಾಬ್ಯುಲಸ್ ವೀವರ್. ನಾ ಏನಿದೆ ಸುಬ್ರಹ್ಮಣ್ಯಂ. ಸೊ ಅವ್ರಿಗೆ ಕೇಳಿದೆ, ಮಾಡ್ತೀಯಾ ಪಣ್ಲಾ. ಸೊ ಈ ಸೋ ಮೆಟಿಕ್ಯುಲಸ್, ಎಲ್ಲ ಇನ್ಸ್ಟ್ರಕ್ಷನ್ ತೊಗೊಂಡು ಹೋಗಿ ಮಾಡಿದ್ದಾರೆ. ಇಟ್ ಡಸ್ ಅ ಫ್ಯಾಬ್ಯುಲಸ್ ಜಾಬ್. ಸೊ ಇಟ್ಸ್ ಅನ್ ಎಕ್ಸೈಟ್ಮೆಂಟ್ ನನಗೆ. ಇದನ್ನು ಯು ವಿಲ್ ಬಿ ಶಾಕ್ಡ್ ಇಫ್ ಐ ಟೆಲ್ ಯು ದಿಸ್ ಇಸ್ ಫ್ರಮ್ ಬ್ಯಾಂಗ್ಳೂರ್. ಯಾರು ನಂಬಲ್ಲ. ಇದು ನೋಡಿದ್ರೆ ಬನಾರಸ್, ಅಯ್ಯೋ ಧರ್ಮಾವರಂ, ಅಲ್ಲಾದರೆ ಕಂಚೀಪುರಂ ಸಾರಿ ಥರ. ಸೊ ಏನು ನಿಮಗೆ ಸರ್ಪ್ರೈಸ್ ಅಂದರೆ ಟೆಕ್ನಿಕ್ ನೋಡಿ, ಇದು ಮೀನಾಕಾರಿ ವರ್ಕು ಇಲ್ಲಿ ಇರೋದು. ಸೊ ಮೀನಾಕಾರಿ ವರ್ಕ್ ವಾಸ್ ವೆರಿ ವೆರಿ ಪ್ರಿವೇಲೆಂಟ್ ಇನ್ ಬ್ಯಾಂಗ್ಳೂರ್. ಅಂದರೆ ಲೈಕ್ ನಾವು ಮೀನಾಕಾರಿ ಜ್ಯುವೆಲ್ರಿಗೆ ಹೇಳ್ತೀವಲ್ಲ, ಕಲರ್, ಇದು ಈವನ್ ಇನ್ ವೀವಿಂಗ್ ದೇ ಹ್ಯಾಡ್ ಡಿಫ್ರೆಂಟ್ ಕಲರ್ ಥ್ರೆಡ್ಸ್ ದಟ್ ದೇ ವುಡ್ ಯೂಸ್ ಆಲ್ಸೋ ಫಾರ್ ಅ ಡಿಸೈನ್. And another fabulous thing I have to show you of ಇದು ನೋಡಿ ಹೆಂಗಿದೆ. ಯಾರಾದರೆ ನಮ್ಮ ಥರ ನಾವು ಕರ್ನಾಟಕದಲ್ಲಿ ಮಾಡಿದ್ದೀವಿ ಅಂತ.
ಯಾರೂ ನಂಬಲ್ಲ. ಮೀನಾಕಾರಿ ಇದು ಹೇಳೋದು ಮೀನಾಕಾರಿ ಕಲರ್ ವರ್ಕ್ ನೋಡಿ, ಎಲ್ಲದರಲ್ಲಿ ಮೀನಾಕಾರಿ ಇದೆ. ಸೊ ಇದು ಆಕ್ಚುಲಿ ಅವ್ರು ಹೇಳಿದ್ದು ಅವ್ರ ತಾಯಿ ದೊಡ್ಡಬಳ್ಳಾಪುರಲ್ಲಿ ಮಾಡಿಸಿದ್ದು ಅಂತ. ಇವಾಗ ನೋಡಿ ಇದು ಹೇಳೋದಿದ್ರೆ ಆಕ್ಚುಲಿ ನಾನು ತುಂಬಾ ಗ್ರೇಟ್ಫುಲ್. ತುಂಬಾನೇ ಕಸ್ಟಮರ್ಸ್ ಒಂದೊಂದು ಏನೋ ಬಂದು ಹೇಳ್ತಾರೆ, ಅವಾಗ ಯು ಕ್ಯಾನ್ ಸ್ಟಡಿ ಇಟ್ ಆ್ಯಂಡ್ ರಿಮೆಂಬರ್. ಸೊ ವಿ ರೀಕ್ರಿಯೇಟೆಡ್, ಇದು ಹೊಸದಾಗಿ ಮಾಡಿದ್ದು. ವರ್ಕ್ಮನ್ಶಿಪ್ ತುಂಬ ನೀಟಾಗಿದೆ. ಆ್ಯಂಡ್ ಸ್ಪೆಸಿಫಿಕ್ಲಿ ವಿ ವಿಲ್ ನೋಡಿದ್ರೆ ಏನು ಬರಲ್ಲ. ಅದು ಮುಖ್ಯ ಅಲ್ವಾ? ನಾವೆಲ್ಲ ಹಾಕೊಂಡು ಎಲ್ಲಿ ಬಳೆ ಸಿಕ್ಕಾಕೊಳ್ಳುತ್ತೆ, ಎಲ್ಲಿ ಸಿಕ್ಕಾಕೊಳ್ತದೆ. ಅಂದ್ರೆ ಪವಿತ್ರ ಈಗಲೂ ಅದ್ ಮಾಡ್ತಿದಾರ ಅಥವಾ ಕಮ್ಮಿ ಆಗಿದೆಯಾ ಮಾಡೋರ ಸಂಖ್ಯೆ? ಇಲ್ಲಿ ಮಾಡೋರು ಯಾರು ಇಲ್ಲ, ಹಂಗಷ್ಟು ತುಂಬಾ ಕಮ್ಮಿ ಆಗಿದೆ. ಯಾಕೆಂದ್ರೆ ಇವಾಗ ಇಂಥ ತರ ಸೀರೆ ನಮ್ ಚಿಕ್ಕಪೇಟು ಕಬ್ಬನ್ಪೇಟಲ್ಲಿ ಮಾಡ್ತಾ ಇದ್ರು ತುಂಬಾ. ಬಟ್ ಇಂಡಸ್ಟ್ರಿಯಲೈಸೇಷನ್ ಆಗಾಗ ದ ಹ್ಯಾಂಡ್ಲೂಮ್ ವೀವರ್ಸ್ ಅವ್ರನ್ನೆಲ್ಲ ಬನ್ನರ್ಘಟ್ಟ, ಯಲಹಂಕ ಎಲ್ಲ ಔಟ್ಸ್ಕರ್ಟ್ಸ್ಗೆ ಕಳಿಸ್ಬಿಟ್ಟು ಬ್ರಾಟ್ ಇನ್ ಪವರ್ ಲೂಮ್. ಅವಾಗ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಪವರ್ ಲೂಮ್. ಈಚ್ ಕಮ್ಯುನಿಟಿ, ವೀವಿಂಗ್ ಕಮ್ಯುನಿಟಿ ಹ್ಯಾಡ್ ಅ ಸ್ಪೆಷಾಲಿಟಿ. ಹೌದು. ಅಂಡ್ ಐ ಥಿಂಕ್ ನಾವು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಅದನ್ನ ಬಿಟ್ಟೋಗ್ಬಿಟ್ಟಿದ್ದು ನಮ್ ತಪ್ಪು. ಈ ಮೈಸೂರು ಸಿಲ್ಕ್, ಆಮೇಲೆ ಇಳಕಲ್ಲು, ಪಟ್ಟೆದಂಚು, ಇದು ಸಾಧಾರಣ ಎಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ಇರೋರಿಗೆ. ಆದರೆ ತುಂಬ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಟಾಪ್ ಸೀಕ್ರೆಟ್ ಸೀರೆ ಅಥವಾ ಒಂದು ಜಾಗ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಇದೊಂದು ಸೀರೆ ತೋರಿಸ್ತೀನಿ. ಇದು ದಿಸ್ ಇಸ್ ಅ ರೀಕ್ರಿಯೇಟೆಡ್ ಒನ್. ಓಕೆ. ಇಟ್ ಇಸ್ ರಾಮದುರ್ಗ, ಬೆಲ್ಗಾಮ್ ಅಲ್ಲಿ ರಾಮದುರ್ಗ ಅಂತಿದೆ. ಸರಿ. ಅದು ಈ ಸೀರೆ ಅಲ್ಲಿ ಮಾಡ್ತಾ ಇದ್ರು ತುಂಬಾನೇ. ಇವಾಗ ಫುಲ್ ಪವರ್ ಲೂಮ್ ಆಗ್ಬಿಟ್ಟಿದೆ, ಏನು ಗೊತ್ತಾಗಲ್ಲ. ಅಂದ್ರೆ ಮುಂಚೆ ಕೈಯಲ್ಲೇ ಕೈ ಮಗ್ಗದಲ್ಲೇ ಮಾಡ್ತಾ ಇದ್ರು. ಸಚ್ ಅ ಪ್ರಿಟಿ ಬ್ಯೂಟಿಫುಲ್ ಸಾರಿ. ಇದನ್ನ ಮಾಡಬೇಕು, ನನಗೆ ಕರ್ನಾಟಕದಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅವಾಗ ಜಮಖಂಡಿ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಜಮಖಂಡಿಯಲ್ಲಿ ಇದು ಮಾಡಿದ್ದು ಮಿಸ್ಟರ್ ಗೋಟೂರ್ ಅಂತ ಅವ್ರು ಅವಾಗ ಮಾಡಿದ್ದು. ತುಂಬಾನೇ ಸ್ಪೆಷಲು. ಇಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಇದು ನೋಡಿದ್ರೆ ಕಣದಲ್ಲಿ ಕಾಣಿಸ್ತದೆ, ಮಾತ್ರ ಈ ಬಾಡಿ ಎಕ್ಸ್ಟ್ರಾ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲಿಯೂ ಒಂದು ಬರ್ತಾ ಇಲ್ಲ. ಅಷ್ಟು ಫ್ಯಾಬ್ಯುಲಸ್ ಟೆಕ್ನಿಕು, ಸ್ಕಿಲ್ ಇದ್ದಿದ್ದು ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಯು ಲುಕ್ ಅಂಡರ್ ದಿಸ್ ವೈಟ್, ದೇರ್ ಇಸ್ ಅ ಬ್ಯಾಂಡ್ ಆಫ್ ಬ್ಲ್ಯಾಕ್. ಸೊ ಆಕ್ಚುಲಿ ಡಿಸೈನ್ ಮಾಡಾಗ ಎಷ್ಟು ಸಟಲಿಟಿಯಲ್ಲಿ ಮಾಡಿದ್ದಾರೆ. ಇಫ್ ದೇ ಹ್ಯಾಡಂಟ್ ಪುಟ್ ದ ಬ್ಲ್ಯಾಕ್ ಹಿಯರ್, ದ ವೈಟ್ ವುಡ್ ಹ್ಯಾವ್ ಬೀನ್ ಟೂ ಲೌಡ್. ಅಷ್ಟೆಲ್ಲ ಡೀಟೇಲ್ಗೆ ಟೆನ್ಷನ್ ಮಾಡಿದ್ದಾರೆ. ಸೊ ನನಗೆ ನಿಜವಾಗ್ಲೂ ಐ ಥಿಂಕ್ ಚಾಲುಕ್ಯರ ಕಾಲದಲ್ಲಿ ಅಂದರೆ ಸುಮಾರು 7ನೇ ಶತಮಾನದಲ್ಲಿ ಇದ್ದಂತಹ ಒಂದು ಕಲೆ, ಒಂದು ವಿದ್ಯೆ ಇವತ್ತಿಗೂ ನಮ್ಮ ಹೆಣ್ಮಕ್ಳ ಕಪಾಟಲ್ಲಿ ಸಿಗುತ್ತೆ, ಗೊತ್ತಾ? ಅದು ಕಸೂತಿ ಎಂಬ್ರಾಯ್ಡ್ರಿ. ಬನ್ನಿ ಅದ್ರ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೊಳ್ಳೋಣ ಪವಿತ್ರ ಅವರಿಂದ. ಇದು ನಮ್ಮ ಉತ್ತರ ಕರ್ನಾಟಕದ ಬಹಳ ಬಹಳ ಪ್ರಸಿದ್ಧವಾದ ಕಸೂತಿ ಸೀರೆ. ಹೌದು, ಅಂದ್ರೆ ಕಸೂತಿ ಸೀರೆ ಅಲ್ಲ, ಕಸೂತಿ ಎಂಬ್ರಾಯ್ಡ್ರಿ ಅಲ್ವಾ? ಇದು ಇಳ್ಕಲ್ ಸೀರೆ ಎಂಬ್ರಾಯ್ಡ್ರಿ ಮಾಡಿರೋದು ಕಸೂತಿಯಲ್ಲಿ. ಅದು ಸಿಲ್ಕ್. ಆ ಕಾಲದಲ್ಲಿ ಮಿಸಸ್ ಮಡಿಮಾನ್ ಮಾಡಿದ್ದು ತುಂಬಾನೇ ಫ್ಯಾಬ್ಯುಲಸ್ ವರ್ಕ್ ಇದೆ. ಇದು ಕಸೂತಿ, ದೇ ಸ್ಟಾರ್ಟ್ at one point and they'll end at the same point. You will never have loose threads. ನೋಡಿ, ಎಲ್ಲೂ ಗಂಟೆ ಎಲ್ಲೂ ಕಾಣಿಸಲ್ಲ. ಒಂದು ಗಂಟೆ ಇರ್ತದೆ ಇಲ್ಲಿ ನೋಡಿ, ಇಲ್ಲಿದೆ, ಗೊತ್ತಾಗಲ್ಲ. ದಟ್ ಇಸ್ ವಾಟ್ ಇಸ್ ಸೋ ಫ್ಯಾಬ್ಯುಲಸ್. ಇದು ಶಿವನ್ ರಥ ಹೋಗ್ತಾ ಇದೆ ಅಂತ ಗೊತ್ತು. ಈ ಆನೆ ಅಂದ್ರೆ ಇದು ಅಂಬಾರಿ ಆನೆ, ಒಂದು ಅಂಬಾರಿ ತರ ಸಿಂಪಲ್ ಆಗಿರೋ ಆನೆ ಅದ್ರ ಬೇರೆ ಇರ್ತದೆ. ಇದೆಲ್ಲ ಇದು ಒಳ್ಳೆ ರಂಗೋಲಿ ತರ ಇದೆ, ಇದು ಗೋಪುರ ಇದೆ. ಸೊ ದ ಕೋರ್ ಆಫ್ ಇಟ್ ಇಸ್ ಆಲ್ವೇಸ್ ಅ ಜಾಮೆಟ್ರಿಕಲ್ ಪ್ಯಾಟರ್ನ್. ಹೌದು, ಅದು ಇಟ್ಸ್ ಆಲ್ ಅಕ್ರಾಸ್ ದ ವರ್ಲ್ಡ್ ಯು ವಿಲ್ ಫೈಂಡ್ ಡಿಫ್ರೆಂಟ್ ವೇಸ್ ಆಫ್ ಡೂಯಿಂಗ್ ಇಟ್. ಬಟ್ ದಟ್ ಇಸ್ ವಾಟ್ ಇಸ್ ಸೋ ಇಂಪಾರ್ಟೆಂಟ್. ನಾನು ಹೇಳೋದಂದ್ರೆ, ನಾವು ಸೆಲೆಬ್ರೇಟ್ ಮಾಡಲ್ಲ ನಿಮ್ದು ಕಾಮನಾಲಿಟಿ. ನಾನು ನೀನು ಏನ್ ಕಾಮನ್ ಇದೆ ಅಲ್ವಾ? ಈ ತರದೆಲ್ಲ ಜಗಳ ಬೇಕು ಅಲ್ವಾ? ಸಿಂಪಲ್ ಸೊಲ್ಯೂಷನ್ ನಮ್ಮ ಟೆಕ್ಸ್ಟೈಲ್ಸ್ ತೋರಿಸ್ತಾ ಇದ್ದಾರೆ. ವೈಲೆನ್ಸ್ ಇಸ್ ನಾಟ್ ನೆಸೆಸರಿ ಅಟ್ ಆಲ್ ಅಲ್ವಾ? ಆಕ್ಚುಲಿ ಚಂದ್ರಕಾಳಿ ಬಗ್ಗೆ ನಾನೊಂದು ಕಥೆ ಕೇಳಿದ್ದೀನಿ. ಈ ಉತ್ತರ ಕರ್ನಾಟಕದಲ್ಲಿ ಮದುವೆ ಆಗ್ಬೇಕಾದಾಗ ಈ ತರ ಕಪ್ಪು ಅಥವಾ ಎನಿ ಡಾರ್ಕ್ ಕಲರ್ ರೇಷ್ಮೆ ಅಥವಾ ಕಾಟನ್ ಇಳಕಲ್ ಸೀರೆ ಮೇಲೆ ಮಾಡಿ ಹೆಣ್ಣು ಮಕ್ಕಳಿಗೆ, ಮದುಮಕ್ಕಳಿಗೆ ಅದನ್ನ ಕೊಡ್ತಾರೆ ಉಡುಗೊರೆಯಾಗಿ ಅನ್ನೋದೊಂದು ವಾಡಿಕೆ ಇದೆ ಅಂತ. ಆ ವಾಡಿಕೆ ಇನ್ನೂ ಇದೆಯಾ ನನಗೆ ಗೊತ್ತಿಲ್ಲ, ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ನೀವ್ ಹೇಳೋದು ಈ ಕಪ್ಪು ಸೀರೆ ಅಂದ್ರೆ ಇಟ್ ಇಸ್ ಆಲ್ಸೋ ಈವಿಲ್ ಐ. ಓಕೆ, ಏನಕ್ಕೆ ಒಂದು ದೃಷ್ಟಿ ತೆಗಿಬೇಕು ಅಂತ ಸುಮಾರು ಕಸ್ಟಮ್ಸ್ ಇದೆ. ಇವಾಗ ನಮ್ಮ ಕರ್ನಾಟಕದಲ್ಲೇನೆ ಇತ್ತೆ ಒಂದು
ಇವಾಗ ಸ್ಯಾಟರ್ಡೇ ಇಸ್ ದ ಲಾರ್ಡ್ ಆಫ್ ಶನಿ. ಹೌದು. ಅವ್ರಿಗೆ ಕಾಗೆ ಇರೋದು ಕಪ್ಪುದು. ಸೊ ಅದು ಕಾಗಿನ ಸೀರೆ ಅಂತ ಹೇಳ್ತಾ ಇದ್ರು. ಸ್ಯಾಟರ್ಡೇ ಲೇಡೀಸ್ ಅದನ್ನ ಉಟ್ಕೊಂಡು ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡೋದ್ರೆ ಏನ್ ಮಾಡೋದಾದ್ರೆ ಇವಾಗ ಟೆಂಪಲ್ಗೆ ಹೋಗೋದು ಬೇರೆ ಕತೆ. ಮತ್ತೆ ದ ಬ್ಲ್ಯಾಕ್ ಇಸ್ ಐ ಆಮ್ ಪ್ರೇಯಿಂಗ್ ಅಂಡ್ ಸೇಯಿಂಗ್ ಶನಿ ಶುಡ್ ಪ್ರೊಟೆಕ್ಟ್ ಮೀ, ನನಗೆ ಬ್ಯಾಡ್ ಲಕ್ ಬೇಡ. ಸ್ಯಾಟರ್ಡೇ ಅಲ್ಲಿ ಉಡ್ತಾ ಇದ್ರು. ಅದು ಈ ಊರಲ್ಲೆಲ್ಲ ಸುಮಾರು ಊರಲ್ಲಿ ಕರ್ನಾಟಕದಲ್ಲಿ ಕಾಗಿನ ಸೀರೆ ಏನ್ ಸೀರೆ ಅಂತ? ಕಾಗಿನ ಸೀರೆ. ಕಾಗಿನ ಸೀರೆ. ಸೊ ಇಟ್ಸ್ ಆಕ್ಚುಲಿ ತುಂಬಾ ಬ್ಯೂಟಿಫುಲ್. ನಾಟ್ ಓನ್ಲಿ ದ ಗಾಡ್ ಅನ್ನ ನಾವ್ ನಮಸ್ಕಾರ ಮಾಡಲ್ಲ, ಅವ್ರ ವೆಹಿಕಲ್ಗೂ ಒಂದ್ ಪ್ರಾಮಿನೆನ್ಸ್ ಕೊಡ್ತೀವಲ್ಲ. ಕಾಗಿನ ಸೀರೆ. ಯಾವಾಗ್ಲೂ ಹೇಳೋದು ನಾವ್ ಗಣೇಶಗೆ ನಮಸ್ಕಾರ ಮಾಡ್ತೀವಿ, ಅವನ್ ಎಲಿ ಮೇಲೆ ಕೂತಿದ್ದಕ್ಕೆ ನಾವು ಎಲಿಗೂ ನಮಸ್ಕಾರ ಮಾಡ್ತಾ ಇರೋದು. ಅಂಡ್ ಐ ಥಿಂಕ್ ಅದು ಇಟ್ಸ್ ಅ ಬ್ಯೂಟಿಫುಲ್ ಸಿಸ್ಟಮ್ ಇನ್ ಆ ಕಲ್ಚರ್ ದಟ್ ಎವ್ರಿ ಲಿವಿಂಗ್ ಬೀಯಿಂಗ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್. ಖಂಡಿತ ಹೌದು. Animal, bird, animal, tree, whatever. And I think our textiles show it easily. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಎದ್ದು ನೂರಾರು ಜನರ ಜೊತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ಬ್ಯೂಟಿಫುಲ್ ಮೈಸೂರು ಸಿಲ್ಕ್ ಸೀರೆ ಒಡತಿಯಾಗೋದು ಎಷ್ಟು ಮಜಾ ಅಲ್ವಾ? ಈಗ ಆ್ಯಕ್ಚುಲಿ ಏನು ಎಲ್ಲ ವೆಸ್ಟರ್ನ್ ಸ್ಟೈಲ್ನ ಕಾಪಿ ಮಾಡ್ತಿದ್ದೀವಿ ಅಂತ ಮೂಗು ಮುರಿಯೋರಿಗೆ ಒಂದು ಚಿಕ್ಕ ಸ್ಟೋರಿ ಇದೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವರು ಯುರೋಪಲ್ಲಿ ಫಾಲೋ ಮಾಡ್ತಾ ಇದ್ದಂತಹ ಫ್ಯಾಷನ್ ಸ್ಟೈಲು, ಹಾಗೆಯೇ ಅಲ್ಲಿ ಇಂಗ್ಲೆಂಡ್ನ ರಾಣಿ ಉಡ್ತಾ ಇದ್ದಂತಹ ರೇಷ್ಮೆಯನ್ನು ನೋಡಿ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ತಗೊಂಡು 1912ರಲ್ಲಿ ಏನು ನಿರ್ಧಾರ ಮಾಡಿದ್ರು ಅಂತಂದರೆ, ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ರೇಷ್ಮೆ ನೇಯ್ಗೆಯ ಒಂದು ಫ್ಯಾಕ್ಟ್ರಿಯನ್ನು ತೆರಿಬೇಕು ಅಂತ 32 ಪವರ್ ಲೂಮ್ಗಳನ್ನು, ಸ್ವಿಸ್ ಪವರ್ ಲೂಮ್ಗಳನ್ನು ಅವರು ಆಮದು ಮಾಡಿಕೊಂಡ್ರು. ಆದರೆ ಇನ್ನೊಂದು ವಿಷಯನೂ ಹೇಳಬೇಕು, ಟಿಪ್ಪು ಸುಲ್ತಾನ್ 18ನೇ ಶತಮಾನದ ತುದಿಯಲೇನೆ ಈ ರೇಷ್ಮೆ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತ ಸಾಕಷ್ಟು ಕೆಲಸ ಮಾಡಿದ್ದು ಹೌದು. ಆದರೆ ಈ ಮೈಸೂರಿನ ಒಡೆಯರ್ ಅವರು ಇದನ್ನು ಮುಂದೆ ಮಾಡರ್ನೈಸ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಇನ್ನೊಂದು ಅನ್ಸುತ್ತೆ, ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಇದೆ ಏನು ಅಂತಂದ್ರೆ, ನಾವು ಬಹಳ ಹೃದಯವಂತರು, ತುಂಬಾ ಜನರಸ್ ಆಯ್ತಾ. ಅದು ನಮ್ಮ ಬೇರೆಯವ್ರನ್ನ ನಮ್ಮ ಸುತ್ತಮುತ್ತ ಬಿಟ್ಕೊಳ್ಳೋದಾಗಿರ್ಬಹುದು ಅಥವಾ ನಾವು ಅವ್ರ ಜೊತೆ ಹಂಚ್ಕೊಳ್ಳೋದಾಗಿರ್ಬಹುದು. ಈ ನೇಯ್ಗೆ ಅಂತ ಬಂದಾಗಲೂ ಕೂಡ ಈ ನೇಯ್ಗೆಯ ಒಂದು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಹೋಗಿದ್ದು, ಅಲ್ಲಿ ಕೂಡ ನಮ್ಮ ಒಂದು ವಿದ್ಯೆ ಈಗಲೂ ಮುಂದುವರಿತಿರೋದು, ಇದು ನಮ್ಮ ಅಪ್ಪಟ ಕರ್ನಾಟಕ ಸಂಸ್ಕೃತಿಯ ಒಂದು ಕುರುಹು ಅಂತ ನಿಮ್ಗೆ ಅನ್ಸುತ್ತಾ? ಸೊ ಒಂದು ಹೇಳ್ಬೇಕಂದ್ರೆ, ಐ ವಾಸ್ ಡೂಯಿಂಗ್ ದ ರಾಜಸ್ಥಾನ್ ಹೆರಿಟೇಜ್ ವೀಕ್, ದಟ್ ವಾಸ್ ಇನ್ ಜೈಪುರ್ 4 years. ಸೊ ನಾನು ಕೋಟಾ ಡೋರಿಯಾ ಮತ್ತು ಮಾಂಗ್ರಾಲಲ್ಲಿ ಸ್ವಲ್ಪ ವೀವರ್ಸ್ ಜೊತೆ ಮಾಡೋಣ, ಅಷ್ಟು ಅಡ್ವಾನ್ಸ್ಡ್ ಆಗಿಲ್ಲ ಅಂತ ಅವ್ರ ಜೊತೆಗೆ ವರ್ಕ್ ಮಾಡೋಣ. ನನಗೆ ಹಿಂದಿನೂ ಗೊತ್ತಿಲ್ಲ, ಏನೋ ಮಾಡಿದ್ದೆ ಮಾತ್ರ. ಆವಾಗ ನಾನು ಕೈತೂನಿಗೆ ಹೋಗಾಗ ಎಲ್ಲರೂ ನೀನೆಲ್ಲಿ, ನಾನು ಬೆಂಗಳೂರಿಂದ ಕರ್ನಾಟಕ, ಅವ್ರಿಗೆ ಅಷ್ಟು ಖುಷಿಯಾಗಿ ಎಲ್ಲರ ಮನೆ ಕರೆದು ಎಲ್ಲರನ್ನ ಕರೆದು ನಮ್ಮೂರಿಂದ ಬಂದಿದ್ದಾರೆ, ನಮ್ಮ ಜನದಿಂದ ಬಂದಿದ್ದಾರೆ ಅಂತ ಹೇಳಿದ್ರು. ರಾಜಸ್ಥಾನ. ಅವಾಗ ನಾನು ನೆನೆಸಿದೆ, ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ನನ್ಗೆ ಅರ್ಥ ಆಗಲಿಲ್ಲ. ಅವಾಗ ಅವ್ರು ಹೇಳಿದ್ರು, ನಮ್ಮ ಆನ್ಸಿಸ್ಟರ್ಸ್ ನಾವು ಬಂದಿದ್ದೆ ಮೈಸೂರಿಂದ. ಹೆಂಗೆ ಅಂತ ಕೇಳಿದ್ರೆ, ಅವಾಗ ಒಂದು ಚೀಫ್ ಹೆಡ್ ಕಮ್ ಡೌನ್, an army chief or a general. So the so he just found the weavers ತುಂಬಾ ಟ್ಯಾಲೆಂಟೆಡ್ ಆಗಿದೆ. ಅವಾಗ ಮಹಾರಾಜಾಗ ಹೇಳ್ತಾ ಇದ್ರು, ನಮ್ಮೂರು ತುಂಬ ಶೆಕೆ ಇದೆ, ಇಂಥ ಥರ ವೀವರ್ಸ್ ಬೇಕು, ಏನಾದರೆ ವಸ್ತ್ರ ಮಾಡೋಕೆ ದಟ್ ಈಸ್ ಲೈಟ್, ದಟ್ ಈಸ್ ಏರಿ, ಹೇಳ್ಕೊಡೋರು ಯಾರಿಗಾದ್ರೆ ಇಲ್ಲ. ಅದಕ್ಕೆ ರಾಜ ಹೇಳಿದಂತೆ, ಅದಕ್ಕೇನಿದು, ನಾವು ಈ ವೀವರ್ಸನ್ನ ಕಳ್ಸ್ಕೊಡ್ತೀವಿ, ಅವ್ರು ಹೇಳ್ಕೊಡ್ತಾರೆ ಅಂತ ಅಲ್ಲೇ ಇರೋದಕ್ಕೆ. ಸೊ ಅವರೆಲ್ಲರನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ದ Kaitun weavers, ancestors, everyone told me. And ಅಲ್ಲಿ ಕರ್ಕೊಂಡು ಹೋಗಿ they created that doria, that is the Masuria they called it. So they call it Kota Doria today, but ಹೆಸರು ಇದ್ದಿದ್ದು ಮಸೂರಿಯಾ. ಮಸೂರಿ ಅಂದ್ರೆ ನಾವು ಮೈಸೂರಿಂದ ಬಂದಿದ್ದಕ್ಕೆ ಮಸೂರಿ ಅಂತ ಹೇಳೋದು. ಅಂದ್ರೆ ತಮ್ಮ ಊರಿನ ನೆನಪಾಗಿ ಮಸೂರಿಯ ತುಂಬಾ ವರ್ಷಕ್ಕೆ ಮಸೂರಿ ಅಂತ ಹೇಳ್ತಾ ಇದ್ರು. ಇನ್ಮೇಲೆ ಬಹುಶಃ ಕೋಟಾ ಡೋರಿಯಾ ಅಂತ ಹಾಕೊಂಡಾಗ ಇದು ಕೋಟಾ ಡೋರಿಯಾ ಅಲ್ಲಿದಲ್ಲ, ಇಲ್ಲಿಂದಾನೇ ಅಲ್ಲಿಗೆ ಹೋಗಿದ್ದು ಅಂತ ಇನ್ನೂ ಸ್ವಲ್ಪ ಹೆಮ್ಮೆಯಿಂದ ಉಡ್ಬೋದಲ್ಲ ಕೋಟಾ ಡೋರಿಯಾ ಸೀರೆನ. ಅವ್ರು ಹೇಳ್ಕೊಟ್ಟಿದ್ದು ಹೆಂಗೆ ಮಾಡೋದು ದಟ್ ಕೋಟಾ ಡೋರಿಯಾ, ಇವ್ರು ಹೇಳ್ಕೊಟ್ಟಿದ್ದು ಅಂತ ಅದೇ ಅವ್ರು ಹೇಳೋದು.
ಗಂಡೆ ಬೇರುಂಡ ನಮ್ಮ ಕರ್ನಾಟಕದ ಹೆಮ್ಮೆಯ ಲಾಂಛನ. ಸೊ ಇದು ಸೀರೆಗಳ ಮೇಲೆ ನಾವು ನೋಡಿದೀವಿ, ಆದ್ರೆ ಈ ಸೀರೆ ಹಿಂದಿನ ಸ್ಟೋರಿ ಏನು ಅನ್ನೋದನ್ನ ಈಗ ಪವಿತ್ರ ನಮ್ಗೆ ಹೇಳ್ತಾರೆ. ಇದನ್ನ ನೀವು ಗಂಡೆ ಬೇರುಂಡ ಸೀರೆ ಅಂತಾನೆ ಕರೀತೀರಾ? ಹೌದು, ನೀವು ಹೇಳುತ್ತ ಕರ್ನಾಟಕ ಹೆಮ್ಮೆ. ಡಿಸೈನ್ ನ ಹೆಂಗೆ ಪ್ರಿಸರ್ವ್ ಮಾಡೋದು ಅಂದ್ರೆ, ಇದು ಈ ಸೀರೆ ಮಾರಾಟ ಮಾಡೋ ಮುಂಚೆ ಇದನ್ನ ಟ್ರೇಸ್ ಮಾಡಿ ಡಿಸೈನ್ ಪೇಪರ್ ಅಲ್ಲಿ ಸ್ಕೂಲಲ್ಲಿ ಮಾಡ್ತಿರೋ ತರ ಬಟರ್ ಪೇಪರ್ ಅಲ್ಲಿ ಡ್ರಾ ಮಾಡಿ ಟ್ರೇಸ್ ಮಾಡಿ ಮತ್ತೆ ನಾನು ಪೇಂಟ್ ಅಲ್ಲಿ ಫಿಲ್ ಮಾಡಿ ಡಿಸೈನ್ ಮಾಡ್ತಾ ಇದ್ದೆ. ಈ ಗಂಡ ಬೇರುಂಟದ ಏನೊಂದು ಇದಿದೆಯಲ್ಲ, ಇಲ್ಲಿ ನಮ್ಮ ಕರ್ನಾಟಕದ ಸೀರೆಗಳಲ್ಲಿ ಮಾತ್ರ ಗಂಡ ಬೇರುಂಡ ಇಸ್ ಫ್ಯಾಬ್ಯುಲಸ್ ಕಾನ್ಸೆಪ್ಟ್ ಅಂತ ಹೇಳಬೇಕು. ಇಟ್ ಇಸ್ ಅ ಥಿಂಗ್ ದಟ್ ಇಸ್ ಡೈವರ್ಸ್ ಅಕ್ರಾಸ್ ದ ವರ್ಲ್ಡ್. ಪ್ರಪಂಚದಲ್ಲಿ ಇವಾಗ ನಮ್ಗೆ ಗಂಡ ಬೇರುಂಡ ನಮ್ಮ ಮೈಸೂರು, ವಿಜಯನಗರ ಅಂತ ಹೇಳ್ತೀವಿ. ಬಟ್ ಇಟ್ ಇಸ್ ಎಸ್ಟಾನಿಶಿಂಗ್. ಇಟ್ ಇಸ್ ಅ ರಷ್ಯನ್ ಎಂಬ್ಲಮ್. ರಷ್ಯಾದಲ್ಲಿ ಇದೆ, ಎಲ್ಲ ಬೈಜಾಂಟಿಯಂ ಕಂಟ್ರೀಸ್ ಅಲ್ಲಿ ಇದೆ, ಸರಿ, ಪರ್ಷಿಯಾದಲ್ಲಿ ಇದೆ, ಎಲ್ಲ ಕಡೆ ಇದೆ. ಏನ್ ಅಷ್ಟು ವಿಶೇಷ ಅಂದ್ರೆ, ಐ ಥಿಂಕ್ ನಾವ್ ಯೋಚನೆ ಮಾಡಿದ್ರೆ ನೀನ್ ಬೇರೆ ಊರು, ನಾನ್ ಬೇರೆ ಊರು, ಬೇರೆ ದೇಶನೇ ಅಕ್ರಾಸ್ ಓಷನ್ಸ್. ಬಟ್ ನಿಮ್ ಮನ್ಸು ನನ್ ಮನ್ಸು ಹೆಂಗೆ ಇಂಥ ತರ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ದು. ನಿಮ್ ಸ್ಟೋರಿ ಬೇರೆ ಇರ್ತದೆ, ನಮ್ ಸ್ಟೋರಿ, ನಿಮ್ story about the two heads will be different. My story about the two different heads of the ಗಂಡ ಬೇರುಂಡ ಬೇರೆನೇ ಇರುತ್ತೆ. ಮಾತ್ರ ಅಂತೂ ಐ ಆಮ್ ಸೇಯಿಂಗ್ ಎಷ್ಟು ಕಾಮನಾಲಿಟಿ. ಒಂದು ಪಕ್ಷಿ ನೋಡದೆ ನಾವು ನೀವು ಅದೇ ಯೋಚನೆ ಮಾಡಿದೀವಿ, ನಾವು ಯೋಚನೆ ಮಾಡಿದ್ರಿ ಅಂದ್ರೆ ಐ ಥಿಂಕ್ ಇಟ್ ಇಸ್ ಬ್ರಿಲಿಯಂಟ್. ವಿತ್ ಬಿಯಾಂಡ್ ಓಷನ್ಸ್ ನಾವು ಎಲ್ಲರೂ ಒಂದೇ ತರ ಕಾನ್ಸೆಪ್ಟ್ ಅನ್ನ ಯೋಚನೆ ಮಾಡಿ, ಐ ಥಿಂಕ್ ವಿ ಶುಡ್ ಸೆಲೆಬ್ರೇಟ್ ಕಾಮನಾಲಿಟಿ ಅಂಡ್ ನಾಟ್ ಡಿಫ್ರೆನ್ಸಸ್. ಸೊ ಈ ಸೀರೆ ಹೆಸರೇನು? ಸೊ ಈ ಸೀರೆ ನಾವು ಕಮಲ ಅಂತ ಹೇಳಿದೀವಿ. ಸೀರೆ ಹೆಸರೇ ಕಮಲ? ನಾವು ಕಮಲ ಅಂತ ಹೇಳಿದೀವಿ. ಏನೋ ಇನ್ಸ್ಟಿಂಕ್ಟ್ ಅಲ್ಲಿ ಟಚ್ ಅಂಡ್ ಫೀಲ್ ಅಲ್ಲಿ ಮಾಡಿದೆ. ಬಟ್ ದಿಸ್ ಇಸ್ ಗಾನ್ ಆನ್. ಇವಾಗ ಟುಡೇ ವಿ ಆರ್ ಡೂಯಿಂಗ್ ಇಟ್ ಇನ್ ಸಿಲ್ಕ್ ಅಂಡ್ ಕಾಟನ್. ಏನಕ್ಕೆಂದ್ರೆ ಇವಾಗಿನ ಜನ ಹೆಂಗೆ ಉಟ್ಕೊಳ್ತಾರೆ, ಈಸಿ ಆಗಿರ್ತದೆ, ಸಾಫ್ಟ್ ಆಗಿರ್ತದೆ, ದೇ ಕ್ಯಾನ್ ಡ್ರೇಪ್ ಇಟ್ ಅಂಡ್ ಸ್ಟೈಲ್ ಇಟ್ ಹೆಂಗ್ ಬೇಕಾದ್ರೆ. ಬಟ್ ಈ ಟೆಕ್ಸ್ಟೈಲ್ಸ್ ವಿಷಯ ಹೇಳೋದಂದ್ರೆ, ಇಷ್ಟು ಒಂದು ಸಿಂಪಲ್ ಡಿಸೈನ್ ಇಷ್ಟು ವರ್ಷಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮ ನೇಕಾರ ಹೇಳೋದು, ಎಷ್ಟು ಎವಳು ಸಾಪಾಡು ಪೋಟಿರ್ಕದು, ಎಷ್ಟು ಫುಡ್, ಹೌ ಮಚ್ ಫುಡ್ ಇಟ್ ಇಸ್ ಪುಟ್ ಆನ್ ಮೈ ಪ್ಲೇಟ್. ಕನ್ನಡದಲ್ಲಿ ಅವರೆಲ್ಲರೂ ಹೇಳೋದು, ಇದು ನಮ್ಮ ಅನ್ನ ಹಾಕಿದ್ದಾರೆ ಹಾಕಿರುವಂತ ಸೀರೆ. ಅವರು ಹಂಗೆ ಹೇಳೋದು. ಇದೀಗ ಮುಟ್ಟಿದ್ರೆ ಇದು ಬೇರೆ, ಹೌದು, ಇದು ಕಾಟನ್ ಅಲ್ಲಿ ಇದೆ, ಹೌದು, ಆದ್ರೆ ಇದೇ ಪ್ಯಾಟರ್ನ್. ಹೌದು, ಇದು ಮುಂಚೆ ನಾವು ಕಾಟನ್ ಅಲ್ಲೇ ಮಾಡಿದ್ದು. ಇದು ಸ್ವಲ್ಪ ವರ್ಷ ಆದ್ಮೇಲೆ ಇದು ನೋಡಿದೆ. ಇದು ಕನೆಕ್ಷನ್ ಏನಂದ್ರೆ, ನಾನು ಇದು ನೋಡುವಾಗ ನೋಡಿ ಇಷ್ಟು ನನ್ಗೆ ಗೊತ್ತಿಲ್ಲದೆ ಅಷ್ಟು ಸಿಮಿಲಾರಿಟಿ ಇದೆ. ಇದು ವಸ್ತ್ರ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ. ನಮ್ ಬೆಂಗಳೂರು ಕರಗ ಇದೆಯಲ್ಲ, ನಮ್ ಕರಗನ ಇದು ಉಡದೆ ಕರಗ ಶುರು ಮಾಡಲ್ಲ, ಮುಟ್ಟೆ ಶುರು ಮಾಡ್ತಾರೆ. ಸೊ ಅದು ತುಂಬಾನೇ ವಿಶೇಷ. ಎಲ್ಲಿಂದ ಇದು ಪ್ರೊಡಕ್ಷನ್ ಆಗೋದು? ಆಂಧ್ರ. ಅವಾಗ ಐ ಟೋಲ್ಡ್ ಯು ಕರ್ನಾಟಕ, ಆಂಧ್ರ ತುಂಬಾ ಡಿವಿಷನ್ ಇರಲಿಲ್ಲ. ಸೊ ಆಲ್ ದ ಪ್ರೊಡಕ್ಷನ್ ಅಲ್ಲಿಂದ ಬಂದು ನಮ್ಮ ಕರಗಕ್ಕೆ ಹೆಂಗ್ ಬಂತು ಅಂತ ನಿಜವಾಗ್ಲೂ ಒಂದು ಕ್ವೆಶ್ಚನ್. ಅದಕ್ಕೆ ಏನ್ ಟೆಕ್ಸ್ಟೈಲ್ ನೋಡಿದ್ರೆ ಮಾಡೋದಲ್ಲಿ, ಉಡೋದಲ್ಲಿ ಸಿಸ್ಟಮು, ಕಸ್ಟಮು, ರಿಚುವಲ್ ಒಂದು ಜಾಗ, ಮಾಡೋದು ಬೇರೆ ಕಡೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ನಮ್ಮ ಕರ್ನಾಟಕ ಫೋಕ್ ಆರ್ಟ್ ಅಲ್ಲಿ ನೋಡಿದ್ರೆ ಏನು ಫೋಕ್ ಡಾನ್ಸ್ ಇಲ್ಲಿದ್ರೆ ಈ ವಸ್ತ್ರ ಇಲ್ಲಿ ಡೆಲ್ಟಾ ಇಟ್ ವೇಸ್ಟ್ ಅಲ್ಲಿ ಕಟ್ಟಿರ್ತಾರೆ. ಎಲ್ಲರನ್ನ ಕೇಳಿದ್ದೀನಿ, ಏನಕ್ಕೆ ಕಟ್ತೀರಾ, ಡೊಳ್ಳು ಕುಣಿತ ಎಲ್ಲದರಲ್ಲಿ ಕೇಳಿದ್ದೀನಿ. ಎಷ್ಟು ಡಾನ್ಸರ್ಸ್, ಫೋಕ್ ಆರ್ಟಿಸ್ಟ್ ಯಾರಿಗೂ ಗೊತ್ತಿಲ್ಲ, ಕಟ್ತಾರೆ. ನಮ್ಮ ತಾತ ಕಟ್ಟಿದ್ರು ನಾವು ಕಟ್ತೀವಿ ಅಷ್ಟೇ. ಸಿಂಪಲ್ ಲಾಜಿಕ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ದ್ಯಾಟ್ ಈಸ್ ಎನ್ ಇಂಟ್ರೆಸ್ಟಿಂಗ್ ಥಿಂಗ್. ವೀವರ್ಸ್ ಫ್ಯಾಮಿಲೀಸ್ ಇಂಟರ್ಮ್ಯಾರಿ ಮಾಡ್ತಾರೆ, ಅವ್ರ ಕಮ್ಯುನಿಟಿ ಅಲ್ಲಿರ್ತಾರೆ, ಇಲ್ಲಿರ್ತಾರೆ, ಹೆಣ್ಣು ನೋಡೋಗ ಅಲ್ಲಿ ಹೋಗ್ತಾರೆ. ಸೊ ಆಲ್ವೇಸ್ ದೇರ್ ಇಸ್ ಅ ಕನೆಕ್ಷನ್. ಈ ಕನೆಕ್ಷನ್, ಈ ಸಂಬಂಧನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಮುಖ್ಯ. ಹೇಳ್ದಿದ್ರೆ ಜನಕ್ಕೆ ಹೆಂಗ್ ಗೊತ್ತಿರ್ತದೆ? ಹೌದು, ಅದಕ್ಕೆ ಜನಕ್ಕೆ ಗೊತ್ತಾಗ್ಲಿ ಅಂತಾನೆ ಇವತ್ತು ನಿಮ್ ಜೊತೆಗೆ ಕೂತ್ಕೊಂಡು ಇಲ್ಲಿ ಇಷ್ಟೆಲ್ಲ ಮಾತುಕತೆ ಆಡಿದ್ದು. ಪವಿತ್ರ, ಆಕ್ಚುಲಿ ಈ ಜಾಗಕ್ಕೆ ಬರಬೇಕು. ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ನಾವು ನ್ಯಾಯ ಒದಗಿಸೋಕ್ಕಾಯ್ತು ನನಗೆ ಗೊತ್ತಿಲ್ಲ, ಆದರೆ ಈ ಒಂದು ನಾಲೆಜ್ ಏನಿದೆ, ಈ ಒಂದು ಹೃದಯದಿಂದ ಬರುವಂಥ ಒಂದು ಕಲೆ ಇದು ನೋಡಿ ಮುಟ್ಟಿ ಆದರೆ ಕೊಂಡ್ಕೊಂಡು ಉಟ್ಟು ನಮ್ಮ ಮುಂದಿನ ತಲೆಮಾರಿಗೆ ಕೊಟ್ಟು ಇದನ್ನ ಮುಂದುವರಿಸ್ಕೊಂಡು ಹೋಗೋದು ಬಹುಶಃ ನಮ್ಮೆಲ್ಲರ ಕರ್ತವ್ಯ ಅಂತ ಅನ್ಸುತ್ತೆ. ಅಲ್ಲಾದ್ರೆ ಒಂದು ಹಳೇದು ಆಮೇಲೆ ಹರಿದೋಗರ್ದು ಯಾರು ಮಾಡೋಕ್ಕಾಗಲ್ಲ, ಏನೋ ಅಯ್ಯೋ ಅಂತ ಹಳೆ ಕತೆನೆ
ಯೋಚನೆ ಮಾಡ್ತಾ ಇದ್ದೇವೆ. ಇವಾಗ ಅದು ನಾನು ನೆನೆಸೋದು ಹಳೇದನ್ನು ನೋಡಿ ಹೊಸದು ಮಾಡೋಕ್ಕೆ ತುಂಬ ಅವಕಾಶ ಇದೆ. ಅದು ಬಹಳ ಮುಖ್ಯ, ಮಾಡ್ಬೋದು. ಈ ಸೀರೆ ಸ್ಟೋರೀಸು ಈಗ ಸದ್ಯಕ್ಕೆ ಇಷ್ಟೇ, ಆದರೆ ನನಗೊತ್ತು ನೀವು ನೋಡ್ತಿದ್ದೀರಲ್ಲ, ನಿಮ್ಮದು ಒಂದಿಷ್ಟು ಸೀರೆ ಸ್ಟೋರಿಗಳಿರ್ತವೆ, ನೆನಪುಗಳಿರಬಹುದು, ಅಥವಾ ಪ್ರೀತಿಯ ಕುರುಹು ಇರಬಹುದು, ಅಥವಾ ಒಂದಿಷ್ಟು ಸಿಟ್ಟಿಗೆಟ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಅದಾದಮೇಲೆ ಕೊಟ್ಟಿರೋವಂಥ ಕಥೆಗಳು ಇರ್ಬೋದು. ಅದು ಏನೇ ಇದ್ರೂ ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಸೀರೆಗಳ ಬಗ್ಗೆ, ನಿಮ್ಮೂರಿಂದ ಸೀರೆಗಳು ಬಹಳ ಪ್ರಸಿದ್ಧವಾಗಿದೆ ಅದ್ರ ಬಗ್ಗೆ ನೀವು ಖಂಡಿತ ಕಮೆಂಟ್ನಲ್ಲಿ ಬರೀಬಹುದು. ಇದೇ ರೀತಿ ಇನ್ನೊಂದಿಷ್ಟು ಕಾರ್ಯಕ್ರಮಗಳು ನಿಮ್ಮ ಮುಂದೆ ಇರ್ತವೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ನಲ್ಲಿ. ಸದ್ಯಕ್ಕೆ ಇಷ್ಟೇ. ನಮಸ್ಕಾರ ಪವಿತ್ರ. ನಮಸ್ಕಾರ, ತುಂಬ ಥ್ಯಾಂಕ್ ಯು.